ಮಕ್ಕಳ ಈ ದಿನ ಒಂದು ಜಾನಪದ ಕಥೆಯನ್ನು ನಿಮ್ಗೆ ಹೇಳ್ತೇನೆ. ಮೀನಿನ ವಾಸನೆ ಅಂತ. ಅದು ಕೋಜಿಕೋಡು ಬಳಿಯ ಒಂದು ಹಳ್ಳಿಯಲ್ಲಿ ಒಂದು ಕಾಲದಲ್ಲಿ ಒಬ್ಬ ಶ್ರೀಮಂತ ನಂಬೂದರಿ ಜಮೀನ್ದಾರ ವಾಸ ಮಾಡ್ತಾ ಇದ್ದ. ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇರದಿದ್ದರೂ ಜಮೀನಿನ ಆದಾಯ ತುಂಬ ಬರ್ತಿತ್ತು. ಅದನ್ನು ಆತ ಖರ್ಚು ಮಾಡಿದವನೇ ಅಲ್ಲ. ಇದ್ದ ಹಣವನ್ನು ಸಣ್ಣ ಸಣ್ಣ ಅಂಗಡಿಕಾರರಿಗೆ ಹೆಚ್ಚು ಬಡ್ಡಿ ಮೇಲೆ ಸಾಲ ಕೊಡುವುದೇ ಅವನ ಉದ್ಯೋಗ. ಆತ ಬಡ್ಡಿ ವಸೂಲಿಗೆ ಬೆಳಿಗ್ಗೆ ಮನೆ ಬಿಟ್ಟು ಹೊರಟನೆಂದರೆ ಮಧ್ಯಾಹ್ನದೊಳಗೆ ಮನೆಗೆ ಹಿಂತಿರುಗ್ತಿದ್ದ. ಆ ಮನೆಯಲ್ಲೋ ಅಡುಗೆ ಮಾಡೋದಕ್ಕೂ ಜನ ಇರಲಿಲ್ಲ. ಜನ ಇರಿಸ್ಕೊಂಡ್ರೆ ಹಣ ಕೊಡಬೇಕಲ್ಲ, ಯಾರಿಗೂ ಕಾಸು ಕೊಡಲಾರ ಆತ. ಹೀಗಾಗಿ ತಾನೇ ಅಡುಗೆ ಮಾಡಿಕೊಂಡು ಊಟ ಮಾಡ್ತಿದ್ದ. ತನ್ನ ಮನೆಗೆ ಯಾರನ್ನೂ ಊಟಕ್ಕೆ ಕರೆದಿದ್ದೇ ಇಲ್ಲ. ಒಂದು ದೊಡ್ಡ ತೆಂಗಿನ ತೋಟವೊಂದರಲ್ಲಿ ಅವನ ಮನೆ ಇತ್ತು. ಕೇರಳದಲ್ಲಿ ಸಾಮಾನ್ಯವಾಗಿ ಹಂಚಿನ ಮನೆಗಳು ಹಾಗೇ ಇರುತ್ತೆ. ಅವನಿಗೊಬ್ಬ ಕೆಲಸದವನಿದ್ದ. ಅವನ ಹೆಸರು ಕುಟ್ಟ ಅಂತ. ಆ ಕುಟ್ಟನಿಗೆ ಮನೆ ಗುಡಿಸುವುದು, ಮುಸುರೆ ತಿಕ್ಕುವುದು ಕೆಲಸ. ಆ ಕೆಲಸಕ್ಕೆ ಸಂಬಳ ಇರಲಿಲ್ಲ. ಅದರ ಬದಲಿಗೆ ಈ ಮುದಿ ಜಮೀನ್ದಾರ ಅವನ ತೆಂಗಿನ ತೋಟದ ಬಾಗಿಲಲ್ಲೇ ಇರುವ ಒಂದು ಹುಲ್ಲು ಚಾವಣಿ ಮನೆಯನ್ನು ಅವನಿಗೆ ಬಿಟ್ಟಿಯಾಗಿ ವಾಸ ಮಾಡೋದಕ್ಕೆ ಕೊಟ್ಟಿದ್ದ. ಅವನ ಮನೆಯಲ್ಲಿ ಕುಟ್ಟ, ಅವನ ಹೆಂಡತಿ ಇಬ್ಬರು ವಾಸ ಮಾಡ್ತಿದ್ರು. ಆ ನಂಬೋದರಿಯು ಮಾಂಸ ತಿನ್ನುವವನಲ್ಲ, ಮೀನು ಮುಟ್ಟುವನಲ್ಲ ಎಂಬುದು ಕುಟ್ಟನಿಗೆ ಗೊತ್ತು. ಆದರೆ ಕುಟ್ಟನಿಗೆ ಅನ್ನದ ಒಟ್ಟಿಗೆ ಮೀನು ಬೇಕೇ ಬೇಕು. ಆದರೆ ತಾನು ಮೀನು ತಿನ್ನುವ ವಿಚಾರ ನಂಬೋದರಿಗೆ ತಿಳಿಯದಿರಲಿ ಎಂಬುದು ಆತನ ಅಪೇಕ್ಷೆ. ಅವನಿಗೆ ಮೀನಿನ ವಾಸನೆಯೂ ಒಗ್ಗದು ಎಂಬ ಭಯ ಇದ್ದೇ ಇತ್ತು. ಈ ಕಾರಣದಿಂದಲೇ ಕುಟ್ಟನೂ ಅವನ ಹೆಂಡತಿಯು ಮೀನು ಬೇಯಿಸುವ ಕೆಲಸವನ್ನು ನಂಬೋದರಿ ಮನೆ ಬಿಟ್ಟು ಹೊರಟು ಹೋಗಿ ತಿರುಗಿ ಬರುವುದರೊಳಗಾಗಿಯೇ ಮುಗಿಸಿಬಿಡ್ತಿದ್ರು. ನಿತ್ಯವೂ ಆತ ಬಡ್ಡಿ ವಸೂಲಿಗೆ ಹೊರಗೆ ಹೋಗಿ ಬರ್ತಿದ್ನಲ್ಲ, ಆ ಸಮಯದಲ್ಲಿ ಇವರು ಆ ಕೆಲಸ ಮುಗಿಸ್ತಾಯಿದ್ರು. ಒಂದಿನ ಯಾಕೋ ಆ ನಂಬೋದರಿ ನಿತ್ಯಕ್ಕಿಂತಲೂ ಒಂದಿಷ್ಟು ಬೇಗನೆ ಮನೆಗೆ ಹಿಂತಿರುಗಿದನು. ಆ ಹೊತ್ತಿಗೆ ಕುಟ್ಟನ ಹೆಂಡತಿ ತನ್ನ ಮನೆಯಲ್ಲಿ ಮೀನು ಕರೀತಾ ಇದ್ಲು. ಆ ಮುದುಕ ಹಿಂತಿರುಗುವಾಗ ಅದರ ವಿಚಿತ್ರ ನಾಥ ಮೂಗಿಗೆ ಬಡಿಯಿತು. ಆತ ಮೂಸಿ ನೋಡಿದ. ಮೂಸಿದ ವಾಸನೆ ಮೂಗಿಗೆ ಹಿತವಾಗಿಯೇ ಕಾಣಿಸಿತು. ಆದರೆ ಅದು ಮೀನಿನದು ಎಂಬುದು ಮಾತ್ರ ಆತನಿಗೆ ಹೊಳೆಯಲಿಲ್ಲ. ಆಮೇಲೆ ತನ್ನ ಬೋಳು ತಲೆಯನ್ನು ಅಲ್ಲಾಡಿಸ್ತಾ ಸ್ವಂತ ಮನೆಗೆ ಬಂದನು. ಅಡುಗೆಯ ಕೆಲಸಕ್ಕೆ ಕುಳಿತನು. ಅವನ ತಲೆಯಲ್ಲಿ ಅದೊಂದೇ ಯೋಚನೆ ಹೊಳಿತಾ ಇತ್ತು. ಯಾವ ಯೋಚನೆ ಅಂದರೆ, ಕುಟ್ಟನ ಮನೆಯಿಂದ ಬರ್ತಾ ಇದ್ದ ಆ ಕಂಪು, ಆ ವಾಸನೆ ಏನಿರಬಹುದು ಅಂತಕ್ಕಂಥದ್ದು. ಆತ ಮಧ್ಯಾಹ್ನ ತನ್ನ ಊಟ ಮುಗಿಸಿದವನೇ ಮಲಗುವ ಮೊದಲೇ ಕುಟ್ಟನನ್ನು ಕೂಗಿ ಕರೀತಾನೆ. ಕುಟ್ಟ ಹೆದರಿ ಹೆದರಿ ಬಂದ. ಈ ಮುದುಕ ಇನ್ನೂ ತನ್ನನ್ನು ಮನೆ ಬಿಡಿಸ್ತಾನೆ ಅಂತಕ್ಕಂಥದ್ದು ಆತನಿಗೆ ಹೆದರಿಕೆ ಉಂಟಾಗಿರುತ್ತೆ. ಹೀಗಾಗಿ ಕೈ ಮುಗಿದು ದನಿಯ ಮುಂದೆ ಉದ್ದುಂಡ ಬಿದ್ದುಬಿಟ್ಟ. ಕೇರಳದಲ್ಲಿ ಆಳುಗಳು ಒಡೆಯನ ಮುಂದೆ ಭಯಭಕ್ತಿ ತೋರಿಸುವ ರೀತಿ ಅದೇನೆ. ಹೀಗೆ ನಮಸ್ಕರಿಸಿ ಅನಂತರ ಎದ್ದು ನಿಂತು ತನ್ನ ಬಾಯಿಯ ಮೇಲೆ ಕೈಯನ್ನಿರಿಸಿ ಸುಮ್ಮನೆ ನಿಂತ. ಮರ್ಯಾದೆ ಕೊಡಬೇಕಲ್ಲ ದನಿಗೆ. ಆ ಮುದುಕ ನಂಬೋದರಿ ಅಂತ ಕೆಮ್ಮಿ ಮತ್ತೆ ಕುಟ್ಟನನ್ನು ಕುರಿತು ಮಾತಾಡಿದ. ಕುಟಿ, ಇವತ್ತು ಬೆಳಿಗ್ಗೆ ನಿನ್ನ ಮನೆಯಲ್ಲಿ ಏನು ಬೇಯಿಸ್ತಾ ಇದ್ದಿದ್ದು ಅಂತ ಕೇಳ್ದ. ಕುಟ್ಟಿಗೆ ದಿಗಿಲೇ ಹಾರಿತು. ಅಯ್ಯ ದನಿ, ಕಾಪಾಡಬೇಕು ನನ್ನನ್ನು, ಇನ್ನೆಂದೂ ಹಾಗೆ ಮಾಡೋದಿಲ್ಲ ನಾನು ಅಂದ. ಮುದುಕ ಅವನ ಉತ್ತರ ಕೇಳಿ ನಕ್ಕ. ಆದರೆ ವಿಷಯವನ್ನು ಬಿಡದೆ ಏನು ಅಡುಗೆ ಮಾಡ್ತಾ ಇದ್ದದ್ದು ಎಂದು ತಿರುಗಿ ಕೇಳಿದ ನಂಬೋದರಿ. ಕುಟ್ಟ ಆಗ ಎಲ್ಲಿಲ್ಲದ ಧೈರ್ಯ ತಂದುಕೊಂಡು, ಮೀನು ಕರೀತಾ ಇದ್ದುದು ಸ್ವಾಮಿ ಅಂತ ಬಾಯ್ಬಿಟ್ಟ. ಓ ಹಾಗೋ, ಹಾಗಾದರೆ ನಿತ್ಯವೂ ನಾನು ಮಧ್ಯಾಹ್ನ ಉಣ್ಣೋ ಹೊತ್ತಿಗೆ ಅದನ್ನು ಕರೀತಾ ಇರು, ನಾನು ಬಂದು ಊಟ ಮಾಡೋ ಮೊದಲು ಅದನ್ನು ಕರಿಬೇಡ ಅಂತ ಹೇಳ್ದ. ಈ ನಂಬೋದರಿಗೆ ಯಾಕೋ ತಲೆ ಕೆಟ್ಟಿದೆ ಅಂತ ಯೋಚನೆ ಮಾಡಿದ್ರು ಕುಟ್ಟ ಮತ್ತು ಅವನ ಹೆಂಡತಿ. ಆದರೆ ಒಡೆಯನ ಅಪ್ಪಣೆಯನ್ನು ಅವರು ಮೀರ್ಲಿಕ್ಕಾಗತ್ತಾ? ಹೀಗಾಗಿ ಪ್ರತಿದಿನ ಮಧ್ಯಾಹ್ನ 4 ಚೂರು ಒಣಮೀನು ತಂದು ಅದನ್ನು ನಂಬೋದರಿ ಊಟ ಮಾಡುವ ಸಮಯದಲ್ಲೇ ಕರೆದು ಇವರು ತಿನ್ನುತ್ತಾಯಿದ್ರು. ಇವರಿಗೂ ಊಟ ಮಾಡಬೇಕಾದ್ರೆ ಒಣಮೀನಿದ್ರೆ ಬಾಯಿಗೆ ರುಚಿ ಅಂತಕ್ಕಂಥದ್ದು ಗೊತ್ತಲ್ವಾ. ಹೀಗೆ ಸುಮಾರು 1 ತಿಂಗಳು ಕಳೆಯಿತು. ಒಂದಿನ ಕುಟ್ಟ ಅವನ ಹೆಂಡತಿ ನಂಬೋದರಿಯನ್ನು ಕಾಣೋದಕ್ಕೆ ಸಾಯಂಕಾಲ ಬಂದರು. ಬಂದವರು ನಮಸ್ಕಾರ ಮಾಡಿ ಅವನಾಗೆ ಮಾತಾಡೋ ತನಕ ಕಾದು ನಿಂತರು. ಆ ನಂಬೋದರಿ ಅವರನ್ನು ನೋಡಿ ಯಾಕೆ ಬಂದಿದ್ದು ಅಂತ ಕೇಳ್ದ. ಕುಟ್ಟ ಹೇಳ್ದ, ಒಡೆಯ, ಒಣಮೀನಿಗೆ ದಿನಕ್ಕೆ 10 ಪೈಸೆ ಬೇಕು, ಅಷ್ಟನ್ನು ಕೊಟ್ಟು ತಿನ್ನಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ನೀವೇನಾದರೂ ಅಂತ ಅರ್ಧಕ್ಕೆ ಮಾತು ನಿಲ್ಲಿಸಿ ಸುಮ್ಮನದ. ದೊಡ್ಡದನಿ ಮುಂದೆ ಹಣಕಾಸಿನ ಲೆಕ್ಕಾಚಾರ ತೆಗೆಯೋದು ಸರಿಯಲ್ಲ ಅನ್ನೋದು ಅವನ ಆಲೋಚನೆ.
ನಂಬೋದರಿಗೆ ಕುಟ್ಟನ ಮನಸ್ಸಿನ ಇಂಗಿತ ಗೊತ್ತಾಯಿತು. ಸರಿಯೇ, ನಿನ್ನ ಇಂಗಿತ ನನಗೆ ಗೊತ್ತಾಯಿತು, ಸ್ವಲ್ಪ ನಿಂತಿರು ಅಂತ ಹೇಳಿ ಒಳಗೆ ಹೋದವನೇ ಕದ ಮುಚ್ಚಿದ. ಒಂದು ಚೀಲ ಬಿಡಿಸಿ ಅದರಿಂದ ಬೆಳ್ಳಿ ರೂಪಾಯಿಗಳನ್ನು ತೆಗೆದು ಒಂದೊಂದಾಗಿ ನೆಲದ ಮೇಲೆ ಟಣ ಹಾಕ್ತಾಯಿದ್ದ. ಒಂದೊಂದು ನಾಣ್ಯ ಕೆಳಕ್ಕೆ ಬೀಳ್ತಲೇ ಅದು ಶಬ್ದ ಮಾಡ್ತಾ ಇತ್ತು. ಹೀಗೆ 30 ರೂಪಾಯಿಗಳು ಧ್ವನಿ ಹೊರಡಿಸ್ತಿರುವಾಗ ಹೊರಗೆ ನಿಂತಿದ್ದ ಕುಟ್ಟನಿಗೆ ಅವನ ಹೆಂಡತಿಗೂ ಕಿವಿ ನಿಮಿರಿತು. ಅವರು ಕಾದು ನಿಂತರು, ಮುಖ ನೋಡಿ ನಕ್ಕೊಂಡ್ರು. ನಮಗೆ ಹೇಗೆಂದರೂ ಹಣದ ಸದ್ದು ಬಂದಿದ್ದು ನೋಡಿ ಆ ಹಣ ನಮಗೆ ಸಿಗತ್ತೆ ಅಂತಕ್ಕಂಥದ್ದು ಅವರ ಆಲೋಚನೆ. ಸ್ವಲ್ಪ ಹೊತ್ತು ಸರಿದ ಮೇಲೆ ಜಮೀನ್ದಾರ ಹೊರಗೆ ಬಂದು ತನ್ನ ಯಥಾಸ್ಥಾನದಲ್ಲಿ ಹೋಗಿ ಕುಳಿತವನೇ ಕುಟ್ಟನಿಗೂ ಅವನ ಹೆಂಡತಿಗೂ ಕೈ ಸನ್ನೆಯಿಂದ ಮಾಡಿ, ಹಾಂ, ಇನ್ನು ಹೊರಟು ಹೋಗಿ ಎಂದ. ಕುಟ್ಟ ತುಸು ತಡವರಿಸಿದ. ಅಯ್ಯೋ, ಈ ಜಮೀನ್ದಾರ ನಮಗೇನಾದ್ರು ಕೊಡ್ತಾನೆ ಅಂತ ಹೇಳಿ ನಾವು ಯೋಚನೆ ಮಾಡಿದರೆ ರೂಪಾಯಿನ ಸದ್ದು ಕೂಡ ಬಂತು, ಆದರೆ ಹೀಗೆ ಹೇಳ್ತಾನಲ್ಲ ಅಂತ ಕುಟ್ಟ ಯೋಚನೆ ಮಾಡ್ತಾ ನಿಂತ. ಆಗ ಜಮೀನ್ದಾರ ನಕ್ಕು, ನೋಡು, ನೀನು ನನಗೆ ಮೀನಿನ ವಾಸನೆಯಿಂದ ಸುಖ ಕೊಟ್ಟೆ, ಅದಕ್ಕೆ ಪ್ರತಿಯಾಗಿ ನಾನು ಹಣದ ಸದ್ದಿನಿಂದ ನಿನಗೆ ಸುಖ ಕೊಟ್ಟೆ. ಅದಕ್ಕೂ ಸರಿಯಾಯಿತು, ವಜಾ ಆಯಿತು. ಯಾಕೆ ನಿಂತಿದೆಯಾ, ಹೋಗು, ಬೇರೆ ಕೆಲಸ ಮಾಡು, ನನಗೂ ಬೇರೆ ಕೆಲಸ ಇದೆ ಅಂತ ಹೇಳ್ದ. ಅದನ್ನು ಕೇಳಿದ ಕುಟ್ಟನ ಹೆಂಡತಿ ಇಬ್ಬರು ಪೆಚ್ಚು ಮೊರೆ ಹಾಕ್ಕೊಂಡು ತಮ್ಮ ಗುಡಿಸ್ಲಿಗೆ ವಾಪಸ್ ಹೋದರು.